ದೇಶದ ರಾಜಧಾನಿ ದೆಹಲಿಯಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಸಂಘರ್ಷ. ಕನಾಟ್ ಪ್ಲೇಸ್ನಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ. ಕನಾಟ್ ಪ್ಲೇಸ್ನಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಅನ್ನೋ ಮಾಹಿತಿ. ಟಾಲ್ಸ್ಟಾಯ್ ಮಾರ್ಗದಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಬಾಟಲ್ ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿ ಆರೋಪ. ದೆಹಲಿಯ ಕನಾಟ್ ಪ್ಲೇಸ್ನ ಎಸಿಪಿ ವಿವೇಕ್ ಭಗತ್ಗೆ ಗಾಯ ಅನ್ನೋ ಮಾಹಿತಿ ಇದೆ. ಘಟನಾ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು. ಜಂತರ್ ಮಂತರ್ ಸುತ್ತಮುತ್ತ ಇಂಟರ್ನೆಟ್ ಸೇವೆ ಸಂಪೂರ್ಣ ಸ್ಥಗಿತ ಅನ್ನೋ ಮಾಹಿತಿ. ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಕೂಡ ಬಂದ್ ಆಗಿದೆ. ಭದ್ರತಾ ಕಾರಣ ನೀಡಿ ಮುಂದಿನ ಆದೇಶದವರೆಗೂ ಕೂಡ ಬಂದ್ ಮಾಡಲಾಗಿದೆ. ಜನಪಥ್, ರಾಜೀವ್ ಚೌಕ್, ಪಟೇಲ್ ಚೌಕ್ ಹೀಗೆ ಕೆಲ ಅತಿ ಸೂಕ್ಷ್ಮ ಪ್ರದೇಶ, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೇರಿ 16 ನಿಲ್ದಾಣಗಳು ಸಂಪೂರ್ಣ ಸ್ಥಗಿತ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಗುಂಪು ಘರ್ಷಣೆ ನಡೆದಿದೆ ಅನ್ನೋ ಮಾಹಿತಿ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧ ಒಂದಷ್ಟು ವರ್ಗ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಇನ್ನು ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಪೊಲೀಸ್ ನಿಯೋಜನೆ ಆಗಿದೆ. ಪೊಲೀಸರು ಮೊನ್ನೆಯ ದಿನ ಪ್ರತಿಭಟನಾಕಾರರನ್ನ ಹೇಗೆ ಕಂಟ್ರೋಲ್ ಮಾಡಿದ್ರಿ ಅನ್ನುವ ವಿಜುವಲ್ಸ್ಗಳು ಈಗಾಗಲೇ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಎಣ್ಣೆ ಸವರಿದ ದಂಡದಿಂದ 20 ವರ್ಷದ ಯುವಕರನ್ನ ಅಟ್ಟಾಡಿಸಿ ಹೊಡೆದಂತಹ ದೃಶ್ಯಗಳು ಮನುಷ್ಯ ಮಕ್ಕಳ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು. ಇನ್ನು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಲ್ಮಾನ್ ಖಾನ್ ಸಾಥ್ ಅನ್ನೋ ವಿಚಾರ, ಶಾಂತಿಯುತ ಚಳವಳಿ ಹಿಂಸಾರೂಪ ಪಡೆದಿದ್ದು ಬೇಸರವಾಗಿದೆ ಅಂತೇಳಿ ವ್ಯಕ್ತಪಡಿಸಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳಿಗೆ ನನ್ನ ಹೃದಯ ಮಿಡಿಯುತ್ತದೆ. ಶಿಕ್ಷಣ ವ್ಯವಸ್ಥೆಗಾಗಿ ಮಕ್ಕಳು ಒಗ್ಗೂಡಿರುವುದು ಸಂತಸ. ವಿದ್ಯಾರ್ಥಿಗಳ ಹೋರಾಟವನ್ನ ರಾಜಕೀಯಗೊಳಿಸಬಾರದು. ಈ ಹೋರಾಟದ ಶ್ರೇಯಸ್ಸು ವಿದ್ಯಾರ್ಥಿಗಳಿಗೆ ಸಲ್ಲಬೇಕು, ರಾಜಕಾರಣಿಗಳಿಗಲ್ಲ. ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಸರ್ಕಾರ ಬೆಂಬಲ ನೀಡಬೇಕು. ನಿಮ್ಮ ಹೋರಾಟ ಸರಿಯಾಗಿದೆ ಎಂದು ಸಲ್ಲುಬಾಯಿ ಟ್ವೀಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದ್ರು. ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಈ ಭಾರತದಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಸಂದರ್ಭದಲ್ಲಿ ಶ್ರೀಮಂತರ ಮಕ್ಕಳಿಗೆ ಆ ಪ್ರಶ್ನೆ ಪತ್ರಿಕೆ ತಲುಪಿತು. ಈ ಎಕ್ಸಾಮ್ನಲ್ಲಿ ಯಾವ ಪ್ರಶ್ನೆಗಳು ಬರ್ತಾವೆ, ಯಾವ ಉತ್ತರಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದು ಈ ದೇಶದ ಉಳ್ಳವರ ಮಕ್ಕಳು ಅರ್ಥಕೊಂಡ್ರು. ವೆಬ್ಸೈಟ್ ಮುಖಾಂತರವಾಗಿ ಡೌನ್ಲೋಡ್ ಮಾಡ್ಕೊಂಡ್ರು. ಆ ಕಾರಣಕ್ಕೋಸ್ಕರ ಶ್ರೀಮಂತರ ಮಕ್ಕಳು ಪಾಸ್ ಆದ್ರು, ಬಡವರು ಅತಂತ್ರ ಸ್ಥಿತಿಗೆ ತಲುಪಿದ್ರು. 7.5 ಕೋಟಿ ನೀಟ್ ಪರೀಕ್ಷಾರ್ಥಿಗಳು ಈ ಭಾರತದಲ್ಲಿದ್ದರು. ಎಷ್ಟು ಆತ್ಮಹತ್ಯೆಗಳಾಯಿತು? ಈ ಆತ್ಮಹತ್ಯೆಗಳಿಗೆ ಕಾರಣ ಏನು? ಸರಿ ಬಿಡಿ, ನೀಟ್ ಪರೀಕ್ಷೆಯಲ್ಲಿ ಎಕ್ಸಾಮ್ ಅಸಿಂಧು ಆಯಿತು, ಅದಾದ ನಂತರ ರೀ ಎಕ್ಸಾಮ್ ಆಯಿತು. ಹಾಗಾದರೆ ರೀ ಎಕ್ಸಾಮ್ವರೆಗೂ ರಾತ್ರಿ ಹಗಲು ನಿದ್ದೆಗೆಟ್ಟು ಕಲಿತ ಮಕ್ಕಳು ಪಾಡೇನು? ಆಟೋ ರಿಕ್ಷಾ ಓಡಿಸುವಂತಹ ಮಧ್ಯಮ ವರ್ಗದ ಮಕ್ಕಳಿದ್ರು. ಈ ದೇಶದ ಬಡಪಾಯಿ ವ್ಯಕ್ತಿಗಳ ಮಕ್ಕಳಿದ್ರು. ಆ ಮಕ್ಕಳ ಪರಿಸ್ಥಿತಿ ಏನು? ಆತ್ಮಹತ್ಯೆಗಳಾಯಿತು ಈ ದೇಶದಲ್ಲಿ. ಇದಕ್ಕೆಲ್ಲ ಕಾರಣಕರ್ತ ಯಾರು? 6.5 ಅಡಿ ಇರುವಂತಹ ಆ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅಲ್ವಾ ಅಂತ ಹೇಳಿ ವಿದ್ಯಾರ್ಥಿಗಳ ಕೂಗು. ಏಕಶ್ಚಿತ್ತೊಬ್ಬ ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡೋದ್ರಲ್ಲಿ ತಪ್ಪೇನು? ಈ ಭಾರತ ಡೆಮೋಕ್ರಸಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತಹ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ. ಈ ತರಹದೊಂದು ಡೆಮೋಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶದಲ್ಲಿ ಚಳುವಳಿಗೆ ಹಕ್ಕಿಲ್ವಾ? 30ಕ್ಕೂ ಹೆಚ್ಚು ಉಪವಾಸ ಸತ್ಯಾಗ್ರಹ ಮಾಡಿದ ಗಾಂಧೀಜಿ ಭಾರತದಲ್ಲಿ. ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿದಾಗಲೆಲ್ಲರೂ ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ಸ್ಪಂದನೆಗಳಿತ್ತು. ಬ್ರಿಟಿಷರೇ ಭಯಪಡ್ತಾ ಇದ್ರು. ಅಂಥದ್ರಲ್ಲಿ 20 ದಿವಸಗಳಿಗಿಂತಲೂ ಹೆಚ್ಚು ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವ ಸೋನಮ್ ವಾಂಗ್ಚುಕ್, ಆತನ ಬೇಡಿಕೆ ಏನು? ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಈ ಬೇಡಿಕೆಯನ್ನು ಈಡೇರಿಸಬೇಡಿ ನೀವು, ಆದರೆ ಅದಕ್ಕೊಂದು ಸ್ಪಂದನೆ. ಬಿಜೆಪಿಯ ಯಾವ MP ಹೋಗಿದ್ರು ವಾಂಗ್ಚುಕ್ ಹತ್ತಿರಕ್ಕೆ? ನೀವು ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ? ನಿಮ್ಮ ಬೇಡಿಕೆ ಏನು ಅಂತ ಕೇಳೋದಕ್ಕೆ ಒಬ್ಬನೇ ಒಬ್ಬ ಗಂಡಸು ಹೋಗಿರಲಿಲ್ಲ. ಆ ವಿದ್ಯಾರ್ಥಿಗಳು ಸೇರಿಕೊಂಡು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆಯ ಭಾಗವಾಗಿ ಪಾರ್ಲಿಮೆಂಟಿಗೆ ಒಂದು ಜಾಥಾ ಅನ್ನೋ ವಿಚಾರ. ಪೊಲೀಸರು ಅನುಮತಿ ಕೊಡಲಿಲ್ಲ, ಸರಿ. ಹಂಗಂತೇಳಿ
ಕಂಡವರ ಮೇಲೆ ನೋಡ್ರಿ, ಒಂದು ಜಾಗಕ್ಕೆ ಎಷ್ಟು ಬಾರಿ ಓದಿತೀರಿ? ಎಣ್ಣೆ ಸವರಿದ ಲಾಠಿಯಿಂದ ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ನಿರಂತರವಾಗಿ 10 ಬಾರಿ ಹೊಡೆದ ಪೊಲೀಸರು ಇದ್ದಾರೆ. ವಿಜುವಲ್ಸ್ಗಳು ಲೀಕ್ ಆಗಿದ್ದಾವೆ. ತೊಡೆಗಳು ಬಾತ್ಕೊಂಡಿದ್ದಾವೆ, ಮೂಗು ಹೊಡೆದೋಗಿದೆ, ಕಿವಿ ಕಿತ್ಕೊಂಡು ಹೋಗಿದೆ. ಏನು ಹೊಡಿತೀರ್ರಿ? ಜೀವಂತ ದೇಹವನ್ನು ಹೊಡೆಯೋದಕ್ಕೆ ಬಂದ ಪೊಲೀಸರಂತೆ ಕಾಣ್ತಾ ಇದ್ರು ಕೆಲವರು. ಲಾಠಿಯನ್ನ ಹಿಡ್ಕೊಂಡು ವಿದ್ಯಾರ್ಥಿಗಳನ್ನು ಹುಡುಕಿ ಹೊಡೆದಂತಹ ಪೊಲೀಸರು. ಅವರು ಪೊಲೀಸರು ಅನ್ನೋದಕ್ಕೆ ಯಾವ ಪುರಾವೆಗಳು ಇರಲಿಲ್ಲ. ಕೆಲವರ ಖಾಕಿಯ ಮೇಲೆ ನೇಮ್ ಪ್ಲೇಟ್ ಇರಲಿಲ್ಲ. ಕೆಲವರು ಸ್ಪೋರ್ಟ್ಸ್ ಶೂ ಹಾಕೊಂಡಿದ್ರು, ಕೆಲವರು ಅದಿದಾಸು ರಿಬೋಕ್ ಶೂ ಹಾಕೊಂಡು ಬಂದಿದ್ರು. ಪೊಲೀಸರ ವೇಷ ಏನದು? ಪೊಲೀಸರ ಪ್ರೋಟೋಕಾಲ್ ಪ್ರಕಾರ ಯೂನಿಫಾರ್ಮ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಶಿಸ್ತುಬದ್ಧ ವಸ್ತ್ರಗಳಿರಬೇಕು, ಶೂ ಹಾಕಬೇಕು, ನೇಮ್ ಪ್ಲೇಟ್ ಇರಬೇಕು, ಟೋಪಿ ಇರಬೇಕು. ಎಲ್ಲಿತ್ತು? ಯಾವುದೋ ಅಪಪೋಲಿಗಳು ಬಾಡಿಗೆಗೆ ತಂದಿರೋ ಯೂನಿಫಾರ್ಮ್ ಹಾಕೊಂಡು ಬಂದಂಗಿತ್ತು ಕೆಲವರ ಪರಿಸ್ಥಿತಿ. ದೆಹಲಿಯಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದ ನೀಟ್ ಹೋರಾಟ. ಕೇಂದ್ರ ಸರ್ಕಾರಕ್ಕೆ ಸೋನಂ ವಾಂಗ್ಚುಕ್ ಕಂಡೀಷನ್. ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣಗಳನ್ನು ಹಾಕುವಂತಿಲ್ಲ. ಸ್ಪಷ್ಟ ಭರವಸೆ ನೀಡಿದರಷ್ಟೇ ಉಪವಾಸ ಕೊನೆಗೊಳಿಸುವೆ. ಸತ್ಯಾಗ್ರಹವನ್ನು ಕೊನೆಗೊಳಿಸುವುದಕ್ಕೆ ವಾಂಗ್ಚುಕ್ ಷರತ್ತು ಬದ್ಧ. ವಾಂಗ್ಚುಕ್ ನಿನ್ನೆ ದಿನ ಒಂದು ವಿಡಿಯೋ ಹರಿಯಬಿಟ್ಟು ಆ ವಿಡಿಯೋದಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಸುಖಾಸುಮ್ಮನೆ ಕೇಸ್ ಹಾಕಬೇಡಿ, ಅವರ ಭವಿಷ್ಯವನ್ನು ಹಾಳು ಮಾಡಬೇಡಿ. ಒಬ್ಬ ವಿದ್ಯಾರ್ಥಿಯ ಮೇಲೆ 2ಕ್ಕಿಂತ ಹೆಚ್ಚು FIRಗಳಾದರೆ ಆತ ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆತನಿಗೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಕಷ್ಟ ಆಗ್ತವೆ. ಆತನಿಗೆ ಹೈಯರ್ ಎಜುಕೇಷನ್ ಮಾಡಿದ ಕಾರಣಕ್ಕೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗೋದಿಲ್ಲ. ಕಾರಣ ಆತನ ಹಿನ್ನೆಲೆಗಳು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಕಾರಣಕ್ಕೋಸ್ಕರ ಕಂಪನಿಗಳು ಹೆದರುತ್ತವೆ. ಇಂತಹ ವಿಚಾರಗಳನ್ನೆಲ್ಲ ಅರ್ಥ ಸೋನಂ ವಾಂಗ್ಚುಕ್ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕೇಸು ಹಾಕುವಂತಿಲ್ಲ ಷರತ್ತು ಹಾಕಿದ್ರು. ನಾನು ಉಪವಾಸವನ್ನು ಕೈ ಬಿಡ್ತೀನಿ, ನನ್ನ ಬೇಡಿಕೆಗಳನ್ನು ಈಡೇರಿಸುವುದಾದರೆ ಒಬ್ಬ ಮನುಷ್ಯ ಅಂದರೆ ಒಂದು 6 ದಿನ ಉಪವಾಸ ಮಾಡೋದಕ್ಕೆ ಸಾಧ್ಯ. ಒಂದು ಹನಿ ನೀರಿಲ್ಲದೆ 3 ದಿನ ಬದುಕೋದಕ್ಕೆ ಸಾಧ್ಯ ಒಬ್ಬ ಮನುಷ್ಯ, ವೈಜ್ಞಾನಿಕವಾಗಿ ಹೇಳೋದಾದರೆ. ಈ ಮನುಷ್ಯ 24 ದಿನ ಕಳೀತು ಆಹಾರ ಸೇವನೆ ಮಾಡಿಲ್ಲ. ಹೃದಯ ಮಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹನಿ ನೀರನ್ನು ಬಿಡಲಾಗ್ತಾ ಇದೆ ಈತನ ಬಾಯಿಗೆ. ಅದು ಬಿಟ್ಟರೆ ಬೇರೆ ಯಾವ ಘನ ಆಹಾರವೂ ಕೂಡ ಸೇವನೆ ಮಾಡ್ತಾ ಇಲ್ಲ.